ಕರವೇ ನಾರಾಯಣಗೌಡರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ನಿನ್ನೆ ತಾನೇ ರಿಲೀಸ್ ಆಗಿದ್ರು, ಈಗ ಮತ್ತೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಕರವೇ ನಾರಾಯಣಗೌಡರಿಗೆ ಈ ಮೂಲಕ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಜೈಲಿನಿಂದ ಬಿಡುಗಡೆಯಾದರೂ ಕೂಡ ಪೊಲೀಸರು ಬೆಂಬಿಡ್ತಾ ಇಲ್ಲ. ಚಿಕ್ಕಜಾಲ ಪೊಲೀಸರಿಂದ ನಾರಾಯಣಗೌಡರಿಗೆ ಮತ್ತೆ ನೋಟಿಸ್ ಕೊಡಲಾಗಿದೆ. ಪ್ರತಿಭಟನೆಯ ವೇಳೆ ದಾಖಲಾಗಿದ್ದಂತಹ ಕೇಸ್ನಲ್ಲಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಚಿಕ್ಕಜಾಲ ಪೊಲೀಸರು. ವಿಚಾರಣೆಗೆ ಹಾಜರಾಗುವಂತೆ ಚಿಕ್ಕಜಾಲ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಕರವೇ ನಾರಾಯಣಗೌಡರು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ರು, ಕನ್ನಡದ ನಾಮಫಲಕ ಇರಬೇಕು ಅಂಥೇಳಿ. ಆ ಸಂದರ್ಭದಲ್ಲಿ ಅವರ ಹೋರಾಟ ತೀವ್ರ ಆಯಿತು. ಅದೇ ವಿಚಾರಕ್ಕೇನೆ ಅವರನ್ನು ಬಂಧಿಸುವಂತಹ ಕೆಲಸ ಆಯಿತು. 11 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಕೊಡ್ತು. ಅದಾದ ಮೇಲೆ ನಾರಾಯಣಗೌಡರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು. 2 ಬಾರಿ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದ ಹಾಗೆ ಮತ್ತೆ ಅವರನ್ನು ಅಲ್ಲೇ ನಿಂತಹ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿದರು, ಬಂಧಿಸಿದರು. ಈಗ 2 ಕೇಸ್ನಲ್ಲಿ 2 ಬಾರಿ ಬೇಲನ್ನು ತೆಗೆದುಕೊಂಡು ಹೊರಗೆ ಬಂದರೂ ಕೂಡ ಮತ್ತೆ ಈಗ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ. ಚಿಕ್ಕಜಾಲ ಪೊಲೀಸರು ಈ ಬಾರಿ ನೋಟಿಸನ್ನು ಕೊಟ್ಟಿರುವಂತಹದ್ದು. ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಕೂಡ ನೋಟಿಸನ್ನು ಕೊಟ್ಟಿದ್ರು, ಬಂಧಿಸಿದ್ರು. ಈಗ ಚಿಕ್ಕಜಾಲ ಪೊಲೀಸರು ವಿಚಾರಣೆ ಕರೆದಿದ್ದಾರೆ.